ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ಕೇಳಿಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಗಿಡ ಕಫಾತು ಅಥವಾ ಗಿಡ ಕಸಿ ಅಥವಾ ಗಿಡಗಳನ್ನು ಸವರೋದು, ಸ್ವಚ್ಛಗೊಳಿಸೋದು ಅಂತ ಏನು ಕರಿತೀವಿ, ಈ ಕೆಲಸದ ಕ್ರಮದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಅವರು. ನಮಸ್ಕಾರ ಸರ್. ಕಫಾತು ಅಂತ ನಮ್ಮ ರೈತ ಬಾಂಧವರಿಂದ ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು ಅಂತೀರಿ? ಕಪಾತು ಅಂತಂದರೆ ಸರ್, ಆಯಾ ಪ್ರದೇಶಕ್ಕೆ ಈ ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ ಸರ್. ಕಾಫಿಯಲ್ಲಿ ಚಿಕ್ಕಮಗಳೂರು ಮತ್ತು ಹಾಸನದ ಬೆಳೆಗಾರರು ಇದಕ್ಕೆ ಕಸಿ ಅಂತಾನೂ ಕರೀತಾರೆ. ಅದರಲ್ಲಿ ಗಿಡ ಕಸಿ ಅಂತ ಬರುತ್ತೆ ಮತ್ತು ಮರ ಕಸಿ ಅಂತಾನೂ ಬರುತ್ತೆ. ಅದೇ ಥರನಾಗಿ ಈ ಕೊಡಗು ಜಿಲ್ಲೆಯಲ್ಲಿ ಇದನ್ನು ಗಿಡ ಕಪಾತು ಮತ್ತು ಮರ ಕಪಾತು ಅಂತ ಕರೆಯೋದು. ಅದೇ ಥರನಾಗಿ ಬೇರೆ ಬೆಳೆಯಲ್ಲೂ ಕೂಡ ಅಂತಂದರೆ ಈಗ ತೋಟಗಾರಿಕೆ ಬೆಳೆ ಇರ್ಬೋದು, ಪ್ಲಾಂಟೇಶನ್ ಬೆಳೆ ಇರ್ಬೋದು, ಅದರಲ್ಲೂ ಕೂಡ ಈ ಗಿಡ ಕಸಿ ಕಪಾತುನ ಮಾಡ್ತೀವಿ. ಅದರಲ್ಲಿ ಸವರುವಿಕೆ ಅಥವಾ ಚಾಟ್ನಿ ಮಾಡೋದು ಅಂತಾನು ಪ್ರೂನಿಂಗ್ ಅಂತಾರೆ. ಈ ಥರ ಬೇರೆ ಬೇರೆ ತರಹದ ಪದಗಳ ಬಳಕೆಯನ್ನ ಬೇರೆ ಬೇರೆ ಜಾಗದಲ್ಲಿ ಮಾಡ್ತಾ ಹೋಗ್ತಾರೆ. ಈ ಕಪಾತು ಅಥವಾ ಕಸಿ ಅನ್ನೋದು ಏನಂತಂದ್ರೆ ಸರ್, ಇದು ಕಾಫಿ ಅಂತಾನೆ ಇರ್ಬೋದು ಅಥವಾ ಬೇರೆ ತೋಟಗಾರಿಕೆ ಬೆಳೆ ಇರ್ಬೋದು, ಅದರಲ್ಲಿ ಯಾವ್ಯಾವುದು ರೆಕ್ಕೆಗಳು ಬೇಡವಾಗಿದೆಯೋ, ಯಾವ್ಯಾವುದು ರೆಕ್ಕೆಗಳು ಒಣಗಿದೆಯೋ ಅಥವಾ ಸೋತು ರೆಕ್ಕೆಗಳು ಇರುತ್ತೋ, ಅಥವಾ ಯಾವುದೇ ರೆಕ್ಕೆಗಳಿಂದ ಯಾವುದೇ ರೀತಿಯ ಫಸಲು ಪಡಿಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ರೆಕ್ಕೆಗಳಿರ್ಬೋದು, ರೋಗ ಮತ್ತು ಕೀಟ ಬಾಧಿತ ರೆಕ್ಕೆಗಳಿರ್ಬೋದು, ಹಾಗೆ ಅಡ್ಡಲಾಗಿ ಹೋಗೋ ರೆಕ್ಕೆಗಳು, ಈ ಥರದ ಬೇಡವಾದ ರೆಕ್ಕೆಗಳನ್ನ ತೆಗೆಯೋ ವಿಧಾನಕ್ಕೆ ನಾವು ಕಪಾತ್ ಅಥವಾ ಕಸಿ ಅಂತ ಕರಿತೀವಿ. ಈ ಕಾಫಿ ಬೆಳೆನಲ್ಲಿ ಈ ಕಫಾತಿನ ಪ್ರಾಮುಖ್ಯತೆ ಏನು? ಸರ್, ಕಾಫಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಂದರೆ ಕಾಫಿ ಬೆಳೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅಂತ ಏನು ಕರಿತೀವಿ, ಅದನ್ನು ತಿಳ್ಕೊಳ್ಳುವುದು ತುಂಬ ಮುಖ್ಯವಾಗಿದೆ ಸರ್. ಯಾಕಂತಂದರೆ ಈ ಕಪಾತು ಅಥವಾ ಕಸಿ ಅನ್ನೋದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಮನಾಗಿರಲ್ಲ, ಬೇರೆ ಬೇರೆ ಥರನಾಗಿ ಇರುತ್ತೆ. ಒಂದು ಗಿಡಕ್ಕೆ ಒಂಥರ ಕಪಾತು ಅವಶ್ಯಕತೆ ಇದ್ದರೆ ಇನ್ನೊಂದು ಗಿಡಕ್ಕೆ ಇನ್ನೊಂದು ಥರದ ಕಪಾತು ಅವಶ್ಯಕತೆ ಇರುತ್ತೆ. ಅದೇ ಥರನಾಗಿ ದಾಳಿಂಬೆ ತಗೊಳ್ಳಿ ಅಥವಾ ಮಾವು ತಗೊಳ್ಳಿ ಅಥವಾ ಬೇರೆ ತೋಟಗಾರಿಕೆ ಬೆಳೆಗಳು ತಗೊಳ್ಳಿ, ಸೀಬೆ ತಗೊಳ್ಳಿ, ಅದಕ್ಕೆ ಮಾಡೋಕ್ಕಂತಹ ಕಪಾತೆ ಬೇರೆ ಆಗಿರುತ್ತೆ ಅಥವಾ ಕಸಿನೇ ಬೇರೆ ಆಗಿರುತ್ತೆ. ಹೀಗೆ ಕಾಫಿ ಬೆಳೆಗೆ ಮಾಡ್ತಕ್ಕಂಥ ಕಸಿ ಇರ್ಬೋದು ಅಥವಾ ಕಪಾತಿ ಇರ್ಬೋದು ಬೇರೆ ಆಗುತ್ತೆ. ಕಾಫಿ ಬೆಳೆಗೂ ಮತ್ತು ಬೇರೆ ತೋಟಗಾರಿಕೆ ಬೆಳೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಕಾಫಿ ಇದರಲ್ಲಿ ಎರಡು ಥರದ ರೆಕ್ಕೆಗಳು ಬರುತ್ತೆ ಸರ್. ಮೊದಲನೇದಾಗಿ ಒಂದು ವರ್ಟಿಕಲ್ ಬ್ರಾಂಚಸ್ ಅಂತ ನೇರ ರೆಕ್ಕೆಗಳು, ಇನ್ನೊಂದು ಹಾರಿಜಾಂಟಲ್ ಬ್ರಾಂಚಸ್ ಅಂತ ಅಡ್ಡ ರೆಕ್ಕೆಗಳು ಬರುತ್ತೆ.
ಈ ತರಹದ ರೆಕ್ಕೆಗಳ ಜೊತೆಗೆ ಈ ಅಡ್ಡ ರೆಕ್ಕೆಗಳಲ್ಲಿ ಫಸಲು ಬರ್ತಕ್ಕಂತಹ ರೆಕ್ಕೆಗಳು ಅಂತಾನೆ ಕರಿತೀವಿ. ಮೇನ್ ಸ್ಟೆಮ್ ಅಂತ ಏನ್ ಕರಿತೀವಿ ಅವು ಈ ಅಡ್ಡ ರೆಕ್ಕೆಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಸೊ ಹೀಗಾಗಿ ಇದರಲ್ಲಿ ಯಾವುದು ತೆಗಿಬೇಕು ಯಾವುದು ತೆಗಿಬಾರದು ಅನ್ನೋದು ವಿಚಾರ ಮಾಡ್ತಕ್ಕಂಥದ್ದು ನಮಗೆ ತಿಳ್ಕೋಬೇಕಾದ್ದು ತುಂಬಾ ಅತ್ಯವಶ್ಯಕ. ಅದೇ ಜೊತೆಯಾಗಿ ಇವೆರಡು ರೆಕ್ಕೆಗಳ ಜೊತೆಗೆ ಗಂಡು ರೆಕ್ಕೆಗಳಂತ ಬರುತ್ತೆ. ಗಂಡು ರೆಕ್ಕೆಗಳು ಅಡ್ಡ ರೆಕ್ಕೆಗಳಿಗೆ ನೇರವಾಗಿ ಬೆಳೆಯುತ್ತೆ. ಸೊ ಆ ರೆಕ್ಕೆಗಳನ್ನು ಕೂಡ ನಾವು ಇಟ್ಕೋಬಾರ್ದ ಅನ್ನೋ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬೆಳೆಸ್ಕೋಬೇಕು. ಈ ತರ ಕಾಫಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ಕಸಿ ಮಾಡೋದು ಅಥವಾ ಕಪಾತ್ ಮಾಡೋದು ತುಂಬಾ ಕಷ್ಟಕರ ಆಗುತ್ತೆ. ಸೊ ಅದಕ್ಕೆ ಪ್ರತಿಯೊಬ್ಬರು ಈ ಕಾಫಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು. ಅಂದ್ರೆ ಬೆಳೆಯನ್ನು ಸರಿಯಾಗಿ ಪಡಿಬೇಕು ಅಂದ್ರೆ ಕಫಾತನ್ನ ಮಾಡಲೇಬೇಕಾಗುತ್ತೆ. ಕಪಾತ್ ಮಾಡೋದರಿಂದ ಒಳ್ಳೆಯ ಗಾಳಿ ಆಡುತ್ತೆ, ಹಾಗೆ ಒಳ್ಳೆಯ ಬಿಸಿಲು ಕೂಡ ಸಿಗುತ್ತೆ. ಅದರಿಂದ ಒಳ್ಳೆಯ ಒಂದು ಆಹಾರವನ್ನ ಗಿಡಗಳು ತಯಾರಿಕೆ ಮಾಡಿ ಸೊ ಒಳ್ಳೆಯ ಒಂದು ಇಳುವರಿಯನ್ನ ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದೇ ತರನಾಗಿ ಇನ್ನೊಂದು ಹೇಳ್ಬೇಕಂತಂದ್ರೆ ಸರ್, ನಮ್ಮ ಕಾಫಿಯಲ್ಲಿ ಬೈನಿಯಲ್ ಬೇರಿಂಗ್ ಅಂತ ಕರಿತೀವಿ ನಾವು. ಅಂತಂದ್ರೆ ಒಂದು ವರ್ಷ ಕಡಿಮೆ ಇಳುವರಿ ಕೊಟ್ರೆ ಇನ್ನೊಂದು ವರ್ಷಕ್ಕೆ ಹೆಚ್ಚಿನ ಇಳುವರಿ ಒಂದು ಕೊಡುತ್ತೆ. ಈ ಒಂದು ವಿಧಾನಕ್ಕೆ ನಾವು ಬೈನಿಯಲ್ ಬೇರಿಂಗ್ ಅಥವಾ ಅಲ್ಟರ್ನೇಟ್ ಬೇರಿಂಗ್ ಅಂತಾನು ಕರಿತೀವಿ. ಬ್ಯಾಲೆನ್ಸ್ ಅಥವಾ ಇಂಬ್ಯಾಲೆನ್ಸ್ ಅಂತ ಏನು ಪಡಿಬೇಕು ಅಂತಂದ್ರೆ ಈ ಒಂದು ಕಸಿ ಇದೆ, ಏನು ಕಪಾತ್ ಅಂತ ಇದೆ, ಇದು ತುಂಬಾ ಅವಶ್ಯಕತೆ ನಮಗೆ. ಅಂದ್ರೆ ಗಿಡಕ್ಕೆ ಒಂದು ರೀತಿ ಪುನಶ್ಚೇತನ ಕೊಟ್ಟಂಗಾಗತ್ತೆ. ಹೌದು, ಈ ಹಳೆಯ ಭಾಗಗಳನ್ನ ಕತ್ತರಿಸಿ ಹೌದು, ಹಳೆಯ ಭಾಗಗಳನ್ನ ಕತ್ತರಿಸ್ಬಿಟ್ಟು ಮತ್ತೆ ಹೊಸ ರೆಕ್ಕೆಗಳ ಬರ್ಲಿಕ್ಕೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ. ಇದು ಕಸಿ ಪುನರ್ಯೌವನ ಅಂತ ಹೇಳಬಹುದು. ಹೌದು ಸರ್. ಇನ್ನು ಈ ಕಫಾತ್ನಲ್ಲಿರುವಂಥ ವಿಧಗಳು ಯಾವ್ಯಾವು ಸರ್? ಕಪಾತು ಅಥವಾ ಕಸಿಯಲ್ಲಿ ಮೇನ್ಲಿ 2 ವಿಧ ಬರುತ್ತೆ. ಒಂದು ಲೈಟ್ ಪ್ರೂನಿಂಗ್ ಅಂತ ಕರಿತೀವಿ, ಅಂತಂದ್ರೆ ಸಣ್ಣ ಕಸಿ ಅಂತ ಕರೀತಾರೆ. ಹಗುರವಾಗಿ ಮಾಡುವ ತೀವ್ರವಾಗಿ ಇಲ್ಲದೆ ಇರೋದು ಲೈಟ್ ಕಸಿ ಅಥವಾ ಸಣ್ಣ ಕಪಾತು ಅಥವಾ ಸಣ್ಣ ಕಸಿ ಅಂತ ಕರಿತೀವಿ. ಲಘು ಕಸಿ ಅಂತಾನು ಕರಿಬಹುದು. ಅದೇ ತರನಾಗಿ ಇನ್ನೊಂದು ದೊಡ್ಡ ಕಸಿ ಅಥವಾ ದೊಡ್ಡ ಕಪಾತ್ ಅಂತ ಕರಿತೀವಿ ನಾವು. ಅದು ಹಾರ್ಡ್ ಪ್ರೂನಿಂಗ್ ಅಂತಾನು ಅದನ್ನ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಸಿವಿಯರ್ ಪ್ರೂನಿಂಗ್ ಅಂತಾನು ಕರಿತೀವಿ ಸರ್. ಅಂದ್ರೆ ಅವುಗಳ ಒಂದು ತೀವ್ರತೆ ಆಧಾರದ ಮೇಲೆ ಈ ರೀತಿಯಾಗಿ ಲಘುವಾಗಿ ಮಾಡುವಂತದ್ದು, ಇನ್ನೊಂದು ತೀವ್ರವಾಗಿ ಮಾಡುವಂಥದ್ದು. ಇನ್ನು ಈ ಗಿಡಗಳನ್ನ ಕಪಾತ್ ಮಾಡೋದಕ್ಕಿಂತ ಮುಂಚೆ ಏನು ಕ್ರಮಗಳನ್ನ ತೆಗೆದುಕೋಬೇಕಾಗತ್ತೆ? ಇದು ತುಂಬ ಉತ್ತಮವಾದ ಪ್ರಶ್ನೆ ಅಂತಲೇ ಹೇಳ್ಬೋದು ಸರ್. ಯಾಕಂತಂದರೆ ಈಗ ಕಪಾತ್ ಮಾಡೋದು ಗೊತ್ತಿರುತ್ತೆ ಅಥವಾ ಕಸಿ ಮಾಡೋದು ಗೊತ್ತಿರುತ್ತೆ, ಯಾವ್ಯಾವ ರೆಕ್ಕೆಗಳನ್ನ ತೆಗಿಬೇಕು, ಏನೇನು ಮಾಡಬೇಕು ಅಂತ ಎಲ್ಲ ಗೊತ್ತಿರುತ್ತೆ. ಆದರೆ ಅದರದ್ದು ಟೈಮ್ ಇರುತ್ತಲ್ಲ, ಆಮೇಲೆ ಅದನ್ನ ಕಪಾತ್ ಮಾಡೋಕ್ಕಿಂತ ಮುಂಚೆ ನಾವು ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೋಬೇಕು, ಆಮೇಲೆ ಯಾವ ಟೈಮಲ್ಲಿ ನಾವು ಕಸಿಯನ್ನು ಅಥವಾ ಕಪಾತನ್ನು ಮಾಡೋದ್ರಿಂದ ನಮ್ಮ ಗಿಡಗಳಿಗೆ ಒಳ್ಳೆಯದಾಗುತ್ತೆ ಅಥವಾ ಹೊಸ ಚಿಗುರುಗಳು ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನೋದು ತಿಳಿದುಕೊಳ್ಳೋದು ತುಂಬ ಅವಶ್ಯಕ. ಏನಂತಂದರೆ ಸರ್, ನಮ್ಮಲ್ಲಿ ಗೊತ್ತಿದ್ದಂಗೆ ಅರೇಬಿಕಾ ಮತ್ತು ರೋಬಸ್ಟಾ 2 ವಿಧಗಳಿದ್ದಾವೆ. ಅದರಲ್ಲಿ ಅರೇಬಿಕಾ ಏನಾಗತ್ತಂತಂದರೆ ಸ್ವಲ್ಪ ಅದು ನೀರಿಗೆ ಸಹಿಷ್ಣುತೆಯನ್ನು ಹೊಂದಿದೆ. ಅದು ರೋಬಸ್ಟಾ ಅದರದ್ದು ಬೇರುಗಳು ಸ್ವಲ್ಪ ಮೇಲ್ಗಡೆನೆ ಇರೋದ್ರಿಂದ, ಹಾಗೆ ನೆರಳಿನ ಒಂದು ಪ್ರಮಾಣ ಕಡಿಮೆ ಮೇಂಟೈನ್ ಮಾಡೋದ್ರಿಂದ ಅದು ಸ್ವಲ್ಪ ಜಾಸ್ತಿ ನೀರಿನ ಸಹಿಷ್ಣುತೆಯನ್ನು ತಡ್ಕೊಳ್ಳಲ್ಲ. ಅದು ಅಂದ್ರೆ ನೀರು ಬೇಗ ನಷ್ಟ ಆಗತ್ತೆ. ಹೌದು, ಬೇಗ ನಷ್ಟ ಆಗಿಬಿಡುತ್ತೆ ಅದರಿಂದ. ಸೊ ಹೀಗಾಗಿ ಅರೇಬಿಕಾದಲ್ಲಿ ಟಾಲರೆನ್ಸ್ ಅನ್ನ ಹೊಂದಿದೆ. ಅಂತಂದ್ರೆ ಕಸಿಯನ್ನ ಮಾಡೋದಾದ್ರೆ ಕಾಫಿಯನ್ನ ಕುಯ್ಲಾದ್ಮೇಲೆ ಕಡಿಮೆ ಅಂದ್ರೂ 1 ರಿಂದ 1.5 ತಿಂಗಳು ಸಮಯನ ನಾವು ಬಿಡ್ಬೇಕು ಅದಕ್ಕೆ. ಯಾಕಂತಂದ್ರೆ ಅವಾಗ್ಲೇ ಕೊಯ್ಲನ್ನ ಮಾಡಿರ್ತೀವಿ, ಅದು ಎನರ್ಜಿ ಗಿಡದಲ್ಲಿ ಲಾಸ್ ಆಗಿರುತ್ತೆ. ಅದು ರಿಕವರ್ ಆಗ್ಲಿಕ್ಕೆ, ಪುನಶ್ಚೇತನ ಆಗ್ಲಿಕ್ಕೆ ತನಗೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ. ಗಿಡ ಕೊಯ್ಲಾದ್ಮೇಲೆ ಸುಸ್ತಾಗಿರುತ್ತೆ, ಸುಧಾರಿಸ್ಕೋಬೇಕು. ಅದಕ್ಕೋಸ್ಕರ ಅದಕ್ಕೆ ನಾವು ಕಡಿಮೆ ಅಂದ್ರೂ 1 ರಿಂದ 1.5 ತಿಂಗಳು ಟೈಮನ್ನು ಕೊಡಬೇಕಾಗುತ್ತೆ. ಕೊಟ್ಟಾದ್ಮೇಲೂ ಕೂಡ ನಾವು ಇನ್ನೊಂದು ಮುನ್ನೆಚ್ಚರಿಕೆ ಏನು ವಹಿಸ್ಕೋಬೇಕಂತಂದ್ರೆ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಸಾಕಷ್ಟು ತೇವಾಂಶ ಇದ್ದು ಆಮೇಲೆ ಕಸಿಯನ್ನ ಅಥವಾ ಕಪಾತನ ನಾವು ಮಾಡುವ ಒಂದು ಯೋಚನೆಯನ್ನ ಮಾಡಬೇಕಾಗುತ್ತೆ. ಸೊ ಇದೇ ತರನಾಗಿ ರೋಬಸ್ಟಾದಲ್ಲೂ ಕೂಡ ಅನ್ವಯಿಸುತ್ತದೆ. ಇದೇ ಕೂಡ ಹಾರ್ವೆಸ್ಟಿಂಗ್ ಮುಗಿದಾದ್ಮೇಲೆ, ಅಂದ್ರೆ ಕೊಯ್ಲು ಆದ್ಮೇಲೆ 1-2 ವಾರನೋ ಅಥವಾ 3 ವಾರನೋ ಬಿಟ್ಟು ಸ್ವಲ್ಪ ಮಣ್ಣಲ್ಲಿ ತೇವ ನೋಡ್ಕೊಂಡು ಕಪಾತನ್ನ ಅಥವಾ ಕಸಿಯನ್ನ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ಕೋಬೇಕಾಗುತ್ತೆ ಸರ್. ಅಂದ್ರೆ ಈಗ ನಾವು ಅರೇಬಿಕಾದಲ್ಲಿ ನವೆಂಬರ್-ಡಿಸೆಂಬರ್ ಅಲ್ಲಿ ಕೊಯ್ಲು ಮುಗಿಸ್ತೀವಿ. ಹೌದು. ಅಂದ್ರೆ ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ಕೋಬಹುದಾ ನಾವು? ಫೆಬ್ರವರಿ ತಿಂಗಳಲ್ಲಿ ಕೊಯ್ಲನ್ನ ಮಾಡ್ಕೋಬಹುದು. ಗಿಡ ಕಪಾತನ್ನ ನಾವು ಮಾಡ್ಕೋಬಹುದು ಅಥವಾ ಕಸಿಯನ್ನ ಮಾಡ್ಕೋಬಹುದು. ಆದ್ರೆ ಗಮನದಲ್ಲಿಟ್ಟುಕೊಳ್ಳೋದೇನಂತಂದ್ರೆ ಸ್ವಲ್ಪ ಮಣ್ಣಿನಲ್ಲಿ ತೇವ ಇರಬೇಕು. ಆಮೇಲೆ ಕೆಲವು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಸಾಕಷ್ಟು ಮಣ್ಣಲ್ಲಿ ತೇವಾಂಶ ಇಲ್ಲದೆ ಇದ್ರೂ ಕೂಡ ಕಪಾತನ್ನು ಮಾಡ್ತಾರೆ. ಎಂತ ಗಿಡಗಳಿಗೆ ಮಾಡ್ತಾರೆ ಅಂತಂದ್ರೆ, ಅಥವಾ ಮಾಡಬಹುದು ಅಂತಂದ್ರೆ, ಇನ್ನು ತುಂಬಾ ಯೌವನದಲ್ಲಿ ಇರ್ತಕ್ಕಂತಹ ಗಿಡಗಳು,
ತುಂಬ ಬಲಿಷ್ಠವಾದ ಗಿಡಗಳೇ ಇರುತ್ತಲ್ಲ. ಆಮೇಲೆ ಸಾಕಷ್ಟು ನೆರಳು ಇರಬೇಕು, ತೇವಾಂಶನೂ ಸ್ವಲ್ಪ ಮಟ್ಟದಲ್ಲಿ ಇರಬೇಕು. ಅದೇ ತರನಾಗಿ ಗಿಡಗಳು ಬಲಿಷ್ಠವಾಗಿರಬೇಕು, ಯೌವನ ಒಂದು ಸ್ಥಿತಿಯಲ್ಲಿ ಇರಬೇಕು. ಸೊ ಅಂಥ ಗಿಡಗಳಿಗೆ ಕಸಿಯನ್ನು ಅಥವಾ ಕಪಾತನ ಮಾಡೋದ್ರಿಂದ ತಡೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಆದರೆ ಅದೇ ದೊಡ್ಡ ಗಿಡಗಳು ಅಂದರೆ ವೀಕ್ ಆಗಿರೋ ಗಿಡಗಳು, ವಯಸ್ಸಾದ ಗಿಡಗಳು, ಆಮೇಲೆ ಸಾಕಷ್ಟು ನೆರಳು ಇಲ್ಲದೆ ಇರೋದು, ಇವೆಲ್ಲ ಕಸಿ ಮಾಡಿದರೆ ಸಾಕಷ್ಟು ಮಣ್ಣಿನಲ್ಲೇ ತೇವಾಂಶ ಇಲ್ಲದೇನೆ ನಾವು ಕಸಿ ಮಾಡಿಕೊಂಡ್ರೆ ಬರ್ತಕ್ಕಂಥ ಚಿಗುರುಗಳು ಸರಿಯಾಗಿ ಬರಲ್ಲ. ಅಥವಾ ಬಿಸಿಲಿನ ಪ್ರಮಾಣ ಜಾಸ್ತಿ ಆದರೆ, ಈ ವರ್ಷ ನೋಡಿ ಸಿಚುವೇಶನ್ ಹಂಗೆ ಇದೆ, ಈ ವರ್ಷ ಸಾಕಷ್ಟು ಬಿಸಿಲು ಇರೋದ್ರಿಂದ ನಾವೇನಾದ್ರೂ ಕಸಿ ಮಾಡಿದ್ದೆ ಆದ್ರೆ ಒತ್ತಡ ಆಗುತ್ತೆ, ಒಣಗಿ ಹೋಗುತ್ತೆ. ಡೈಬ್ಯಾಕ್ ಅಂತ ಕರಿತೀವಿ. ಆ ಡೈಬ್ಯಾಕ್ ರೋಗ ಬರುವಂತ ಒಂದು ಪರಿಸ್ಥಿತಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರೇ ಬೆಳೆಗಾರರು ಇರ್ಬೋದು, ಕಸಿ ಮಾಡೋಕ್ಕಿಂತ ಮುಂಚೆ ಆದಷ್ಟು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವನ್ನ ಮೇಂಟೈನ್ ಮಾಡಿ ಅಥವಾ ಇದ್ರೆ ಕಪಾತಿಗೆ ಹೋಗ್ಬೋದು ಅಂತ. ಜೊತೆಗೆ ಗಿಡದ ಸ್ಥಿತಿಗತಿಯನ್ನು ಕೂಡ ನೋಡ್ಕೋಬೇಕು. ನಮ್ದು ಏನಂತಂದ್ರೆ ಕುಯ್ಲಾದ್ಮೇಲೆ ಜನವರಿ ಅಥವಾ ಫೆಬ್ರವರಿಯಿಂದ ಹಿಡಿದು ಮಳೆ ಒಂದು ಸ್ಟಾರ್ಟ್ ಆಗುವವರೆಗೂ ಅಂದ್ರೆ ಜೂನ್ ಟೈಮ್ವರೆಗೂ ಟೈಮ್ ಇರುತ್ತೆ ಕಪಾತ್ ಅಥವಾ ಕಸಿಯನ್ನ ಮಾಡ್ಲಿಕ್ಕೆ. ಆ ಒಂದು ಅಂತರದಲ್ಲಿ ಅಥವಾ ಆ ಒಂದು ಟೈಮಲ್ಲಿ ಸಾಕಷ್ಟು ಮಳೆ ಆದ್ಮೇಲೆ ಅಂದ್ರೆ 4 ರಿಂದ 5 ಇಂಚ್ ಮಳೆ ಆದ್ರೂ ಆಗ್ಬೇಕು. ಕಡಿಮೆ ಅಂದ್ರೆ 100 mm ಅಂತ ಕರಿತೀವಿ. ಆ ಒಂದು ಮಳೆ ಸಾಕಷ್ಟು ತೇವವನ್ನು ಕೊಡುತ್ತೆ. ಅದರಿಂದ ಗಿಡಗಳು ಬೇಗ ಪುನರುಚ್ಚೇತನ ಹೊಂದುತ್ತೆ. ಹೀಗಾಗಿ ಆ ಒಂದು ಸಮಯದಲ್ಲಿ ಕಪಾತ್ ಅಥವಾ ಕಸಿ ಮಾಡೋದು ಒಳ್ಳೆಯದು. ಅಂದರೆ ರೋಬಸ್ಟಾ ಕೊಯ್ಲನ್ನು ಸಾಧಾರಣವಾಗಿ ನಾವು ಫೆಬ್ರವರಿ ಮಾರ್ಚ್ನಲ್ಲಿ ಮಾಡ್ಕೊಳ್ತೀವಿ. ಹೌದು. ಆ ನಂತರ ಒಂದು ತೇವಾಂಶ ನೋಡ್ಕೊಂಡು 2 ವಾರನೋ 3 ವಾರನ ಬಿಟ್ಟು ನಾವು ಬಿಟ್ಕೊಂಡು ಮಾಡ್ಕೋಬೇಕು. ಆಮೇಲೆ ರೋಬಸ್ಟಾದಲ್ಲಿ ಪ್ರಾಮುಖ್ಯತೆ ಏನು ವಹಿಸ್ಬೇಕಂತಂದ್ರೆ ಸರ್, ಒಂದಿಷ್ಟು ಜನಗಳು ತುಂಬಾ ಸಾಕಷ್ಟು ನೆರಳನ್ನ ಮೇಂಟೈನ್ ಮಾಡಿರ್ತಾರೆ. ಹಾಗೆ ಒಂದಿಷ್ಟು ಗ್ರೋವರ್ಸ್ಗೆ ನೀರಿನ ಅವಶ್ಯಕತೆ ಇರುತ್ತೆ. ಆಮೇಲೆ ಒಂದಿಷ್ಟು ಬೆಳೆಗಾರರ ಹತ್ರ ನೀರು ಸೌಲಭ್ಯ ಇರುತ್ತೆ. ಸೊ ನೀರು ಯಾರಿಗೆ ಸೌಲಭ್ಯ ಇದೆಯೋ ಅವರು ಕಪಾತನ್ನ ಕೊಯ್ಲು ಆದ್ಮೇಲೆ ಮಾಡ್ಕೋಬಹುದು. ಯಾಕಂತಂದ್ರೆ ಅವರು ಈಗ ಬಿಸಿಲಿಗೆ ಬಂತು ಅಂತಂದ್ರೆ ನೀರಿನ ವ್ಯವಸ್ಥೆ ಇರೋದ್ರಿಂದ ನೀರನ್ನ ಹೊಡ್ಕೋಬಹುದು ಅವರು. ಆದ್ರೆ ಯಾರಿಗೆ ನೀರಿನ ವ್ಯವಸ್ಥೆ ಇಲ್ವೋ ಅಥವಾ ನೆರಳಿನ ಒಂದು ಪ್ರಮಾಣ ಸಾಕಷ್ಟು ಇಲ್ವೋ ಅವರು ಕಪಾತನ್ನ ಮಾಡೋದು ಆದಷ್ಟು ಅವಾಯ್ಡ್ ಮಾಡಬೇಕು. ಎಲ್ಲಿವರೆಗೂ ಅಂತಂದ್ರೆ ಸಾಕಷ್ಟು ಮಳೆ ಆಗುವವರೆಗೂ, ಅಂದ್ರೆ 4 ರಿಂದ 5 ಇಂಚ್ ಮಳೆ ಆಗುವವರೆಗೂ ಅಥವಾ ಸಾಕಷ್ಟು ತೇವ ಇರುವವರೆಗೂ ಆದಷ್ಟು ಕಪಾತನ್ನ ಅವಾಯ್ಡ್ ಮಾಡಬೇಕು. ಎಲ್ಲಿವರೆಗೂ ಅಂತಂದ್ರೆ ಜೂನ್ವರೆಗೂ ಕೂಡ ನಾವು ಇದನ್ನ ಮುಂದೂಡಬಹುದು. ಅಂದ್ರೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇದ್ದು ನೆರಳು ಕೂಡ ಚೆನ್ನಾಗಿದ್ದು ವಾತಾವರಣ ಸ್ವಲ್ಪ ತಂಪಾಗಿರೋ ಸಂದರ್ಭದಲ್ಲಿ ಗಿಡ ಸ್ಥಿತಿಗತಿ ನೋಡಿಕೊಂಡು ಮಾಡೋದು ಒಳ್ಳೆಯದು. ಈಗ ಈ ಅಡ್ಡ ರೆಕ್ಕೆಗಳ ಮೇಲೆ ನೇರವಾಗಿ ಬೆಳೆಯುವಂತ ರೆಕ್ಕೆಗಳನ್ನ ಗಂಡು ರೆಕ್ಕೆಗಳು ಅಂತ ತಾವು ಹೇಳಿದ್ರಿ. ಹೌದು ಸರ್. ಈ ಕಾಫಿ ಗಿಡದಲ್ಲಿ ಹೌದು. ಇವುಗಳನ್ನ ಯಾವಾಗ ತೆಗಿಬೇಕಾಗತ್ತೆ, ಹೇಗೆ ತೆಗಿಬೇಕಾಗತ್ತೆ ಅಂತ ಸರ್? ಏನಂತಂದ್ರೆ ಇದು ಅರೇಬಿಕಾ ಮತ್ತೆ ರೋಬೋಸ್ಟಾ ಎರಡರಲ್ಲೂ ಗಂಡು ರೆಕ್ಕೆಗಳು ಬಂದೇ ಬರುತ್ತೆ. ಗಂಡು ರೆಕ್ಕೆಗಳು ಅವಾಗ ತಾಯಿ ರೆಕ್ಕೆಗಳು ಅಂತ ಕರಿತೀವಿ. ತಾಯಿ ರೆಕ್ಕೆಗಳ ಮೇಲೆ ಅವಾಗ ಇದು ಬರ್ತಾನೆ ನೇರವಾಗಿ ಬೆಳೆಯುತ್ತೆ. ತಾಯಿ ರೆಕ್ಕೆ ಅಡ್ಡಲಾಗಿ ಹೋದ್ರೆ ಇದು ಅದಕ್ಕೆ ನೇರವಾಗಿ ಬೆಳೆಯುತ್ತೆ, ಉದ್ದಕ್ಕೆ ಇದು ಹೋಗ್ಬಿಡುತ್ತೆ. ಈ ರೆಕ್ಕೆಗಳನ್ನ ನಾವು ಗಂಡು ರೆಕ್ಕೆಗಳಂತ ಕರಿತೀವಿ. ಸೊ ಗಂಡು ರೆಕ್ಕೆಗಳ ಅಂದ ಮಾತ್ರಕ್ಕೆ ಇದು ಫಸಲು ಕೊಡಲ್ಲ ಅಂತ ಅರ್ಥ ಏನಲ್ಲ, ಸಾಕಷ್ಟು ಫಸಲನ್ನ ಕೊಡುತ್ತೆ. ಆದ್ರೆ ಈ ಗಂಡು ರೆಕ್ಕೆಗಳನ್ನ ಹೆಚ್ಚು ಅರೇಬಿಕಾಕ್ಕಿಂತ ರೋಬೋಸ್ಟಾದಲ್ಲಿ ನಾವು ಹೆಚ್ಚು ನೋಡ್ಲಿಕ್ಕೆ ನಮಗೆ ಗಂಡು ರೆಕ್ಕೆಗಳು ಸಿಗುತ್ತೆ. ಈ ಗಂಡು ರೆಕ್ಕೆಗಳಿಂದ ನಾವು 1 ವರ್ಷದವರೆಗೂ ಚೆನ್ನಾಗಿದ್ರೆ, ಅದು ಹೆಲ್ದಿ ಆಗಿದ್ರೆ, ಗಂಡು ರೆಕ್ಕೆಯನ್ನು 1 ವರ್ಷದ ಮಟ್ಟಿಗೆ ನಾವು ಕಾಯ್ಕೊಂಡು ಅದರಲ್ಲಿ ಬರ್ತಕ್ಕಂತಹ ಇಳುವರಿಯನ್ನು ನಾವು ತಗೊಂಡು ಅದನ್ನು ಮುಂದಿನ ವರ್ಷಕ್ಕೆ ಕಟಾವು ಮಾಡೋದು ಒಳ್ಳೆಯದು. ಗಂಡು ರೆಕ್ಕೆಯನ್ನು ಒಂದ್ಸಾರಿ ನಾವು ತುಂಬಾ ವರ್ಷದವರೆಗೂ ಇಟ್ಕೊಂಡ್ರೆ ಗಿಡದಲ್ಲಿ ಇರ್ತಕ್ಕಂಥ ಎಲ್ಲ ರೆಕ್ಕೆಗಳನ್ನು ವೀಕ್ ಮಾಡಿಬಿಡುತ್ತೆ, ಎಲ್ಲ ರೆಕ್ಕೆಗಳು ನಿಶಕ್ತಿ ಆಗುತ್ತೆ. ಹೇಗೆ ನಿಶಕ್ತಿ ಆಗುತ್ತೆ ಅಂತಂದ್ರೆ ಸರ್, ಈ ಗಂಡು ರೆಕ್ಕೆ ಏನಿದೆ ಇದು ಸಾಕಷ್ಟು ಪ್ರಮಾಣದಲ್ಲಿ ನೀರು ಮತ್ತು ಪೋಷಕಾಂಶ ಹಾಗೂ ಇನ್ನಿತರ ಲವಣಾಂಶಗಳನ್ನು ಎಳೆದುಕೊಳ್ಳುವಂಥ ಶಕ್ತಿಯನ್ನ ಈ ಗಂಡು ರೆಕ್ಕೆ ಹೊಂದಿರುತ್ತೆ. ಹೀಗಾಗಿ ಇದರಲ್ಲಿ ಎಲ್ಲ ಪೋಷಕಾಂಶಗಳು ಅದೇ ರೆಕ್ಕೆಗೆ ಪೂರೈಕೆ ಮಾಡೋ ಟೈಮಲ್ಲಿ ಬೇರೆ ರೆಕ್ಕೆಗಳು ಸಿಗಲ್ಲ. ಹೀಗಾಗಿ 1 ವರ್ಷದ ಮಟ್ಟಿಗೆ ಹಾಗೇನಾದ್ರೂ ನೀವು ಗಂಡು ರೆಕ್ಕೆಯನ್ನು ಉಳಿಸ್ಕೊಂಡಿದ್ದೇ ಆದ್ರೆ 1 ವರ್ಷದ ಮಟ್ಟಿಗೆ ಮಾತ್ರ ನೀವು ಉಳಿಸ್ಕೊಳ್ಳಿ. ಅದಾದ್ಮೇಲೆ 4ನೇ ವರ್ಷ ಆ ಗಂಡು ರೆಕ್ಕೆಯನ್ನ ಆದಷ್ಟು ತೆಗೆದ್ಬಿಡಿ. ತೆಗೆಯೋದು ಒಳ್ಳೆಯದು. ಬುಡಕ್ಕೆ ಹಚ್ಚಿ ತೆಗಿಬೇಕಾಗತ್ತೆ. ಹೌದು ಸರ್, ಅದನ್ನ ಬುಡಕ್ಕೆ ಹಚ್ಚಿ ಆ ಗಂಡು ರೆಕ್ಕೆಯನ್ನ ತೆಗಿಬೇಕು. ಇನ್ನು ಯಾವ ಗಿಡಗಳಿಗೆ
ಯಾವ ರೀತಿಯಾದಂಥ ಒಂದು ಕಪಾತ್ನ ಅವಶ್ಯಕತೆ ಇರುತ್ತೆ ಅಂತೀರಿ? ಹೌದು ಸರ್. ಏನಂತಂದ್ರೆ ಈಗ ಸಣ್ಣ ಗಿಡಗಳಿಗೆ ನೋಡಿ, ಈಗ 1 ವರ್ಷದ ಅಥವಾ 2 ವರ್ಷದ ಗಿಡಗಳಿಗೆ ಯಾವುದೇ ರೀತಿಯ ಕಪಾತಿನ ಅವಶ್ಯಕತೆ ಆ ಗಿಡಗಳಿಗೆ ಇರಲ್ಲ. ಅಂದ್ರೆ ಇನ್ನೂ ಫಸಲು ಕೊಡ್ತಾ ಇರಲ್ಲ, ಆ ಗಿಡಗಳಿಗೆ ಯಾವುದೇ ಕಪಾತ ಅಥವಾ ಕಸಿ ಇರಲ್ಲ. ಅಲ್ಲಿ ಮೇಲಿನ ಕುಡಿ ಚಿವುಟೋದು ಅಂತ ಹೇಳ್ತೀವಿ. ಆ ಕುಡಿಯನ್ನ ಚಿವುಟ್ಬೇಕಾಗುತ್ತೆ ಸರ್. ಆ ಒಂದು ಕುಡಿಯನ್ನ ಚಿವುಟಿದ್ದೇ ಆದ್ರೆ ಸೊ ನಮ್ಗೆ ಆ ಗಿಡನ ಅಲ್ಲಿಗೆ ನಿಯಂತ್ರಣ ಮಾಡಿದಂಗೆ ಆಗುತ್ತೆ. ಅಂದ್ರೆ ಎತ್ತರ ಬೆಳೆಯಲ್ಲ. ಇದು ಕೂಡ ನಮ್ಮ ಕಪಾತು ಅಥವಾ ಕಸಿಯಲ್ಲಿ ಬರ್ತಕ್ಕಂತ ಒಂದು ವಿಧಾನ. ಅದಕ್ಕೆ ನಾವು ಟ್ರೈನಿಂಗ್ ಅಂತ ಕರಿತೀವಿ. ಸಣ್ಣ ಗಿಡ ಇದ್ದಾಗ್ಲೇನೆ ಅದನ್ನ ಆಕಾರ ಕೊಡೋದು, ಅಥವಾ ಛತ್ರಿ ಆಕಾರನೋ ಅಥವಾ ಈ ತರ ಒಂದು ಬೇರೆ ಬೇರೆ ತರದ ಆಕಾರಗಳನ್ನ ಕೊಡೋದ್ರಿಂದ ತೋಟದಲ್ಲಿ ಮಾಡ್ತಕ್ಕಂತಹ ಸ್ಪ್ರೇಗಳಿರ್ಬೋದು ಅಥವಾ ಕುಯಿಲ್ ಮಾಡೋದಿರ್ಬೋದು ಅಥವಾ ಇನ್ಯಾವುದೋ ಆಪರೇಷನ್ಸ್ ಇರ್ಬೋದು, ಅವೆಲ್ಲ ನಮಗೆ ಈಸಿ ಆಗುತ್ತೆ. ಅಂದ್ರೆ ಎತ್ತರವನ್ನ ನಿಯಂತ್ರಿಸೋದ್ರಲ್ಲಿ ಇದೇನು ಟ್ರೈನಿಂಗ್ ಅಂತ ಹೇಳಿದೆ ಸರ್. ಇದರಲ್ಲಿ ಅರೇಬಿಕಾ ಮತ್ತೆ ರೋಬೋಸ್ಟಾದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಾವು ಮಟ್ಟ ಮಾಡೋದು ಅಂತ ಹೇಳ್ತೀವಿ. ಕಾಫಿ ಬೆಳೆಗಾರರ ಒಂದು ಭಾಷೆಯಲ್ಲಿ ಕಾಫಿ ಗಿಡನ ಮಟ್ಟ ಮಾಡೋದು ಅಂತ ಹೇಳ್ತೀವಿ. ಅರೇಬಿಕಾದಲ್ಲಿ ನಮಗೆ 2 ತರ ವೆರೈಟಿ ಬರುತ್ತೆ, ಎತ್ತರದ ತಳಿಗಳು ಮತ್ತೆ ಗಿಡ್ಡ ತಳಿಗಳು ಅಂತ ಬರುತ್ತೆ. ರೋಬೋಸ್ಟಾದಲ್ಲಿನೂ ಕೂಡ ಎತ್ತರದ ತಳಿ ಮತ್ತೆ ಗಿಡ್ಡ ತಳಿ ಅಂತ 2 ತರ ಬರುತ್ತೆ. ಅರೇಬಿಕಾದಲ್ಲಿ ಎತ್ತರದ ತಳಿಗಳಾದ್ರೆ 2 ಹಂತದ ಮಟ್ಟನ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಅದೇ ತರನಾಗಿ ಗಿಡ್ಡ ತಳಿಗಳಿಗೆ 1 ಹಂತದ ಮಟ್ಟನ ಸಜೆಸ್ಟ್ ಮಾಡ್ತೀವಿ. 2 ಹಂತದ ಮಟ್ಟ ಅಂತ ಬಂದಾಗ ಮೊದಲನೇ ಹಂತದ ಮಟ್ಟ 2.5 ಅಡಿಗೆ ಇರಬೇಕು. ಹಾಗೆ 2.5 ಅಡಿಗೆ ಮೊದಲನೇ ಹಂತದ ಮಟ್ಟ ಮಾಡಿ ಆದ್ಮೇಲೆ ಕಡಿಮೆ ಅಂದ್ರೂ ಆ ಒಂದು ಸ್ಥಿತಿಯಿಂದ 4 ರಿಂದ 5 ವರ್ಷ ಇಳುವರಿಯನ್ನ ಪಡಿಬೇಕಾಗುತ್ತೆ. ಮಟ್ಟ ಮಾಡಿ ಆದ್ಮೇಲೆ ಮೇಲೆ ಯಾವುದೇ ತರನಾದ ಕಂಬ ಚಿಗುರನ್ನ ಬಿಡ್ಲೇಬಾರ್ದು. ಯಾಕೆ ಬಿಡಲೇಬಾರ್ದು ಅಂತಂದ್ರೆ ಗಿಡ ವೀಕ್ ಆಗುತ್ತೆ. ಕಂಬ ಚಿಗುರನ್ನ ಇಮಿಡಿಯೇಟ್ ಆಗಿ ಬಿಟ್ರೆ ಗಿಡ ವೀಕ್ ಆಗಿಬಿಡುತ್ತೆ. ಹಾಗೆ ಮೇನ್ ಕಾಂಡ ಏನಿರುತ್ತೆ ಅದು ದಪ್ಪ ಆಗಲ್ಲ. ಮುಂದೆ ಮೇಲಿನ ಒಂದು ಮಟ್ಟವನ್ನ ಹಿಡಿದುಕೊಟ್ಟಂತ ಶಕ್ತಿ ಅದಕ್ಕೆ ಬರಲ್ಲ. ಅದಕ್ಕೋಸ್ಕರ ಈ ಮೊದಲನೇ ಮಟ್ಟವನ್ನ 2.5 ಅಡಿಗೆ ಮಾಡಿ 2ನೇ ಹಂತವನ್ನ ಬಿಡಬೇಕಾದ್ರೆ ಕಡಿಮೆ ಅಂದ್ರೂ 4 ರಿಂದ 5 ವರ್ಷದ ಇಳುವರಿಯನ್ನು ಪಡಿಬೇಕಾಗುತ್ತೆ. ಅದಾದ್ಮೇಲೆ 2ನೇ ಮಟ್ಟವನ್ನು ಬಿಟ್ಟು ಆ 2ನೇ ಮಟ್ಟನೂ ಕೂಡ 2.5 ಅಡಿಗೆ ಕಟ್ ಮಾಡಬೇಕಾಗುತ್ತೆ ಅಥವಾ ಮಟ್ಟ ಮಾಡಬೇಕಾಗುತ್ತೆ. ಸೊ 2 ಮಟ್ಟದ ಎತ್ತರ ಟೋಟಲ್ ಆಗಿ ನಮಗೆ 5 ಅಡಿ ಇರಬೇಕು ಅರೇಬಿಕಾದಲ್ಲಿ. ಇನ್ನು ಗಿಡ್ಡ ತಳಿಗಳಾದ್ರೆ ಒಂದೇ ಮಟ್ಟ, ಅದು 3.5 ರಿಂದ 4 ಅಡಿಗೆ ಸಜೆಸ್ಟ್ ಮಾಡ್ತೀವಿ. ಅದೇ ತರನಾಗಿ ರೋಬೋಸ್ಟಾದಲ್ಲಿ ಎತ್ತರದ ತಳಿ ಇರ್ಬೋದು ಅಥವಾ ಗಿಡ್ಡ ತಳಿ ಇರ್ಬೋದು 3.5 ರಿಂದ 4 ಅಡಿ ಮಟ್ಟನ ನಾವು ಹೇಳ್ತೀವಿ ಸರ್. ಸೊ ಈ ಒಂದು ಮಟ್ಟನ ಮಾಡೋದ್ರಿಂದ ನಾವು ಮೊದಲನೇ ಒಂದು ಆಕಾರವನ್ನ ಕೊಡ್ತೀವೋ ಇದು ತುಂಬಾ ಮುಖ್ಯ. ಯಾಕಂತಂದ್ರೆ ಈ ಬೆಳೆಯನ್ನ 1 ಸರಿ ಬೆಳೆದ್ರೆ ಅಥವಾ 1 ಸರಿ ನಾವು ನಿರ್ವಹಣೆ ಮಾಡಿದ್ರೆ 40, 50, 60 ವರ್ಷ ತನಕ ಬಾಳುವಂತಹ ಬೆಳೆ ಇದು. ಅಲ್ಲಿವರೆಗೂ ಸಾಕಷ್ಟು ಇಳುವರಿಯನ್ನ ಮಾಡ್ತಾ ಇರ್ತೀವಿ. ಎಕ್ಸ್ಪೆಕ್ಟೆಡ್ ಇಳುವರಿ ಬರಬೇಕು ಅಂತಂದ್ರೆ ಈ ತರನಾದ ಒಂದು ಮಟ್ಟ ಕಾರ್ಯಕ್ರಮಗಳನ್ನ ಅಥವಾ ಕಪಾತ ಕಾರ್ಯಕ್ರಮಗಳನ್ನ ಕಸಿಗಳನ್ನ ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇದ್ರೆ ನಾವು ನಮ್ಮ ಗಿಡಗಳಿಂದ ಒಳ್ಳೆಯ ಫಸಲನ್ನು ಪಡಿಬಹುದು. ಅಂದ್ರೆ ಗಿಡಗಳ ವಯಸ್ಸಿನ ಆಧಾರದ ಮೇಲೆ ಮತ್ತೆ ಆ ವಿಧಗಳ ತಳಿಗಳ ಆಧಾರದ ಮೇಲೆ ನಾವು ಅವುಗಳಿಗೆ ಒಂದು ಕಪಾತನ್ನ ಮಾಡಬೇಕಾಗುತ್ತೆ. ಇನ್ನೊಂದು ರೈತ ಬಾಂಧವರಿಂದ ನೆತ್ತಿ ಬಿಡಿಸೋದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಈ ರೀತಿ ಅಂದ್ರೆ ಏನು ಅಂತೀರಿ ಸರ್? ನೆತ್ತಿ ಬಿಡಿಸೋದು ಅಂತಂದ್ರೆ ಸೆಂಟ್ರಿಂಗ್ ಅಂತ ಕರಿತೀವಿ. ಕಸಿಯಲ್ಲಿ ಈ ಸಣ್ಣ ಕಸಿ ದೊಡ್ಡ ಕಸಿ ಬಿಟ್ಟು ಇನ್ನೂ 3 ತರ ಇದೆ. ಒಂದು ಸೆಂಟ್ರಿಂಗ್ ಅಂತ ಕರಿತೀವಿ, ಇದು ನೆತ್ತಿ ಬಿಡಿಸೋದು. ಆಮೇಲೆ ಇನ್ನೊಂದು ಡಿ ಸಕರಿಂಗ್ ಅಂತ ಕರಿತೀವಿ, ಅದು ಕಂಬ ಚಿಗುರನ್ನ ನಾವು ತೆಗೆಯುವಂಥದ್ದು. ಆಮೇಲೆ ಚಿಗುರು ತೆಗೆಯೋದು ಅಂದ್ರೆ ಈ ಬೇರೆ ರೆಕ್ಕೆಗಳಲ್ಲಿರುವಂಥ ಚಿಗುರು ತೆಗೆಯೋದು. 3 ಕಾರ್ಯಕ್ರಮಗಳನ್ನ ಈ ಜೊತೆಗೆ ಮಾಡ್ಕೋಬೇಕು. ಈ ಸಣ್ಣ ಕಸಿ ಅಥವಾ ಸಣ್ಣ ಕಪಾತು, ದೊಡ್ಡ ಕಸಿ ಅಥವಾ ದೊಡ್ಡ ಕಪಾತಿನ ಜೊತೆಗೆ ಮಾಡುವಂತಹ ಈ ಒಂದು ಕಾರ್ಯಕ್ರಮಗಳು ಇವು ಸೆಂಟ್ರಿಂಗು ಮತ್ತೆ ಡಿ ಸಕರಿಂಗು ಮತ್ತೆ ಚಿಗುರು ತೆಗೆಯೋದು ಅಂತ ನಾವು ಹೇಳ್ತೀವಿ. ಪ್ರತಿ ವರ್ಷನೂ ಮಾಡ್ತಾ ಇರಬೇಕು. ಮುಖ್ಯವಾದ ಏನು ಕಾಂಡ ಇರುತ್ತೆ, ಕಾಂಡದಿಂದ ಅರ್ಧ ಅಡಿ ಸುತ್ತಲೂ ಬರ್ತಕ್ಕಂಥ ಚಿಗುರುಗಳನ್ನ ತೆಗೆಯೋ ಒಂದು ಕಾರ್ಯಕ್ರಮನ ನೆತ್ತಿ ಬಿಡಿಸೋದು ಅಂತ ಕರಿತೀವಿ. ಈ ನೆತ್ತಿ ಬಿಡಿಸೋ ಕಾರ್ಯಕ್ರಮದಿಂದ ನಮಗೆ ಇನ್ನೊಂದು ಪ್ರಯೋಜನ ಏನಾಗತ್ತಂತಂದ್ರೆ, ಇದಕ್ಕೆ ಮಳೆಗಾಲ ಏನಾದ್ರೂ ಜಾಸ್ತಿ ಆದ್ರೆ ಕಪ್ಪು ಕೊಳೆ ರೋಗ ಜಾಸ್ತಿ ಬರುತ್ತೆ. ಆ ಕಪ್ಪು ಕೊಳೆ ರೋಗ ನಿಯಂತ್ರಣ ಮಾಡೋದನ್ನ ನೆತ್ತಿ ಬಿಡಿಸೋದು ಅಂತ ಕರಿತೀವಿ. ಇದರಿಂದ ನಾವು ಅದನ್ನ ನಿರ್ಮೂಲನೆಯನ್ನ
ಮಾಡ್ಕೋಬಹುದು. ಅಂದ್ರೆ ಪ್ರಾಥಮಿಕ ಕಾಂಡದಿಂದ 15 ಸೆಂಟಿಮೀಟರ್ ಸುತ್ತ ಚಿಗುರುಗಳನ್ನು ಏನಾದ್ರೂ ತೆಗೆದಾಕ್ಬೇಕಾಗುತ್ತೆ. ಅವಾಗ ಅದಕ್ಕೆ ಒಳ್ಳೆ ಬಿಸಿಲು ಬೀಳುತ್ತೆ, ಗಾಳಿ ಆಡುತ್ತೆ. ಹೀಗಾಗಿ ಈ ತರ ಕಪ್ಪು ಕೊಳೆ ರೋಗ ಬರುವ ಪರಿಸ್ಥಿತಿಯು ಕೂಡ ಒದಗಿ ಬರಲ್ಲ. ಮತ್ತೆ ಈ ಕಂಬ ಚಿಗುರು ತೆಗೆಯೋದ್ರ ಕಡೆಗೂ ಕೂಡ ಗಮನ ಕೊಡಬೇಕು. ಹೌದು, ಕಂಬ ಚಿಗುರು ತೆಗೆಯೋದು ಕೂಡ ಗಮನ ಕೊಡಬೇಕಾಗುತ್ತೆ ಸರ್. ಯಾಕಂತಂದ್ರೆ ಈ ಕಂಬ ಚಿಗುರು ಸೇಮ್ ನಮ್ಮ ಗಂಡ ರೆಕ್ಕೆ ತರನೇ ಇದು. ಈ ಕಂಬ ಚಿಗುರುಗಳು ಕೂಡ ಪೋಷಕಾಂಶ ಮತ್ತೆ ತೇವಾಂಶ ಇರ್ಬೋದು, ಸುಮಾರು ಲವಣಾಂಶಗಳನ್ನು ಕೂಡ ಇವು ಹೀರ್ಕೊಳ್ಳುತ್ತೆ. ಸೊ ಹೀಗಾಗಿ ಬೇರೆ ಒಂದು ರೆಕ್ಕೆಗಳಿಗೆ ಹೋಗ್ತಕ್ಕಂತಹ ಪೋಷಕಾಂಶದ ಈ ಪ್ರಮಾಣವನ್ನ ಇವುಗಳೆಲ್ಲ ಕಡಿಮೆ ಮಾಡುತ್ತೆ. ಹೀಗಾಗಿ ಕಾಲಕಾಲಕ್ಕೆ ಕಂಬ ಚಿಗುರುಗಳು ಮುಖ್ಯ ಕಾಂಡದ ಮೇಲೆ ಬೆಳೆಯುತ್ತೆ ನೇರವಾಗಿ. ಗಂಡು ರೆಕ್ಕೆ ಆದ್ರೆ ಅದು ತಾಯಿ ರೆಕ್ಕೆಗೆ ನೇರವಾಗಿ ಬೆಳೆಯುತ್ತೆ. ಪ್ರಾಥಮಿಕ ರೆಕ್ಕೆಯಲ್ಲಿ ನೇರವಾಗಿ ಬೆಳೆಯುತ್ತೆ. ಈ ಕಂಬ ಚಿಗುರು ಏನಿದೆ ಮುಖ್ಯ ಕಾಂಡದ ಮೇಲೆ ನೇರವಾಗಿ ಬೆಳೆಯುತ್ತೆ. ಹೀಗಾಗಿ ಈ ಕಂಬ ಚಿಗುರುಗಳನ್ನ ಕಾಲಕಾಲಕ್ಕೆ ತೆಗಿತಾ ಇದ್ರೆ ಒಳ್ಳೆಯದು. ಅಂದ್ರೆ ಇದಕ್ಕೂ ಕೂಡ ಬುಡುಕು ಹಚ್ಚನೆ ತೆಗಿಬೇಕಾಗುತ್ತೆ. ಹೌದು, ಕೈಯಿಂದಾನೇ ಎಳಿಬಹುದು. ಆದಷ್ಟು ಕಂಬ ಚಿಗುರುಗಳನ್ನ ತೆಗಿಬೇಕಾದ್ರೆ ಎಳೆದಿರುತ್ತೆ, ನಾರಾಗಿರಲ್ಲ, ಇನ್ನೂ ಅಷ್ಟು ಹಾಡನ್ನಾಗಿರಲ್ಲ, ಆ ಟೈಮಲ್ಲಿ ಗಟ್ಟಿಯಾಗಿರಲ್ಲ. ಆ ಟೈಮಲ್ಲಿ ನಾವು ಹಿಡಿದು ಎಳೆಯೋದ್ರಿಂದ ತುಂಬಾ ಸುಲಭವಾಗಿ ಮುಖ್ಯ ಕಾಂಡದಿಂದ ಕಂಬ ಚಿಗುರನ್ನು ತೆಗಿಬಹುದು. ಒಂದ್ಸರಿ ಅದನ್ನ ಗಟ್ಟಿ ಆಗ್ಲಿಕ್ಕೆ ನಾವು ಬಿಟ್ರೆ, ಒಂದ್ಸಲಿ ಹಾಡಾಗ್ಲಿಕ್ಕೆ ಬಿಟ್ರೆ ಅದಕ್ಕೆ ಕತ್ತಿಯಲ್ಲೇನೆ ತೆಗಿಬೇಕು, ಕೈಯಲ್ಲೇ ಹಿಡಿದು ಎಳಿಲಿಕ್ಕೆ ಆಗಲ್ಲ. ಸೊ ಇಲ್ಲ ಅಂತಂದ್ರೆ ಮುಖ್ಯ ಕಾಂಡ ಡ್ಯಾಮೇಜ್ ಆಗುತ್ತೆ. ಮತ್ತೆ ಈ ಕೆಲವು ಅರೇಬಿಕಾ ತಳಿಯಲ್ಲಿ ಮುಖ್ಯ ಕಾಂಡಕ್ಕೆ ಏನಾದ್ರು ತೊಂದರೆ ಆದ್ರೆ ಈ ಬಿಳಿ ಕಾಂಡ ಕೊರಕದ ಹಾವಳಿ ಬರುತ್ತೆ. ಯಾಕೆಂದ್ರೆ ತೊಗಟೆ ಎಲ್ಲ ಎದ್ಬಿಡುತ್ತೆ. ತೊಗಟೆ ಇತ್ತು ಅಂತಂದ್ರೆ ಮೊಟ್ಟೆಗಳನ್ನೆಲ್ಲ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಆದಷ್ಟು ಕಂಬ ಚಿಗುರುಗಳನ್ನ ತೆಗಿಬೇಕಂತಂದ್ರೆ ಎಷ್ಟು ಅದು ಹೆಂಗಾಗಿರುತ್ತೆ, ಎಳೆಯದಾಗಿರುತ್ತೆ, ಅವಾಗಲೇ ತೆಗೆದು ಬಿಡ್ಬೇಕು, ಕೈಯಲ್ಲೇ ತೆಗೆದು ಬಿಡ್ಬೇಕು, ಈಸಿಯಾಗಿ ಬಂದ್ಬಿಡುತ್ತೆ. ಕೆಲವೊಂದು ಪ್ರಾಥಮಿಕ ರಂಬೆ ಇಂಥದ್ರಲ್ಲೆಲ್ಲ ಬೇರೆ ಚಿಗುರನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಕಸಿಯನ್ನ ಮಾಡಬೇಕಾದ್ರೆ ಒಂದ್ರ ಮೇಲೆ ಒಂದು ರೆಕ್ಕೆಗಳು ಬೆದ್ದಿರುತ್ತೆ, ಕ್ರಿಸ್ ಕ್ರಾಸ್ ಬ್ರಾಂಚಸ್ ಅಂತ ನಾವು ಕರಿತೀವಿ, ಅಡ್ಡದಿಡ್ಡಿ ಹೋಗಿರುತ್ತೆ. ಸೊ ಆ ತರ ಬ್ರಾಂಚಸ್ಗಳಲ್ಲಿ ಸೋತ ರೆಕ್ಕೆಗಳು ಕಂಡು ಬರುತ್ತೆ. ಆಮೇಲೆ ಒಂದೊಂದು ರೆಕ್ಕೆಗಳು ಇರುತ್ತೆ, ಅದರಲ್ಲಿ ಇಳುವರಿನೇ ಬರಲ್ಲ. ಆ ತರದ ರೆಕ್ಕೆಗಳನ್ನು ನಾವು ತೆಗೆದ್ಬಿಟ್ಟು ಆರೋಗ್ಯಕರ ರೆಕ್ಕೆಗಳನ್ನು ಮಾತ್ರ ಇಟ್ಕೋಬೇಕು. ಮತ್ತೆ ಕೆಲವು ಚಾಟಿ ರೆಕ್ಕೆಗಳು ಅಂತ ಕರಿತೀವಿ. ಹೌದು, ಚಾಟಿ ರೆಕ್ಕೆಗಳು ಇರ್ಬೋದು, ಸೋತ್ ರೆಕ್ಕೆಗಳು ಇರ್ಬೋದು. ಮತ್ತೆ ಕಾಫಿಯಲ್ಲಿ ಹೇರಳವಾಗಿ ಸಿಗೋಕಂತ ರೆಕ್ಕೆಗಳು ಅಂತಂದ್ರೆ ಒಂದು ರೆಕ್ಕೆ ಇರುತ್ತೆ, ತುದಿಯಲ್ಲಿ 2 ಎಲೆ ಮಾತ್ರ ಇರುತ್ತೆ. ಇದಕ್ಕೆ ನಾವು ಸೋತ್ ರೆಕ್ಕೆ ಅಂತ ಕರಿತೀವಿ. ಆ ತರ ರೆಕ್ಕೆಗಳನ್ನ ಕೂಡ ತೆಗಿಬೇಕಾಗತ್ತೆ. ಆಮೇಲೆ ಒಂದೊಂದು ರೆಕ್ಕೆಗಳು ಪ್ರಾಥಮಿಕ ರೆಕ್ಕೆಯಿಂದ ಮುಖ್ಯ ಕಾಂಡದ ಒಳಭಾಗಕ್ಕೆ ಬೆಳೆಯುತ್ತೆ. ಆ ಒಳಭಾಗಕ್ಕೆ ಬೆಳತಕ್ಕಂತಹ ರೆಕ್ಕೆಗಳನ್ನು ಕೂಡ ನಾವು ತೆಗಿಬೇಕಾಗುತ್ತೆ. ಈ ತರ ಅಡ್ಡದಿಡ್ಡಿ ಬೆಳೆಯೋದ್ರಿಂದ ಗಾಳಿ ಪ್ರಮಾಣ ಅಥವಾ ಬೆಳಕಿನ ಪ್ರಮಾಣ ಕಡಿಮೆ ಆಗುತ್ತೆ. ಈ ತರ ಕಡಿಮೆ ಆಗೋದ್ರಿಂದ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ತಯಾರಿಕೆ ಕ್ರಿಯೆ ಅದಕ್ಕೆ ಅಫೆಕ್ಟ್ ಆಗುತ್ತೆ. ಹೀಗಾಗಿ ಅಲ್ಟರ್ನೇಟ್ ಬೇರಿಂಗ್ ಅಂತಂದ್ರೆ 1 ವರ್ಷ ಕಡಿಮೆ 1 ವರ್ಷ ಹೆಚ್ಚಿನ ಇಳುವರಿ ಅಂತ ಏನು ಈ ಪ್ರಾಬ್ಲಮ್ ನಮ್ಮ ಕಾಫಿ ತೋಟದಲ್ಲಿ ಬರುತ್ತೆ, ಆ ಪ್ರಾಬ್ಲಮ್ ಅನ್ನ ಒಂದೇ ಒಂದು ವಿಧಾನದಲ್ಲಿ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಅದು ಅಚ್ಚುಕಟ್ಟಾಗಿ ಕಪಾತು ಅಥವಾ ಕಸಿಯನ್ನ ಮಾಡಬೇಕಾಗುತ್ತೆ. ಅಂದ್ರೆ ಈ ನೆತ್ತಿ ಬಿಡಿಸೋದು, ಚಿಗುರು ತೆಗೆಯೋದು ಮತ್ತೆ ಕಂಬ ಚಿಗುರನ್ನು ತೆಗೆಯೋದು ಇದೆಲ್ಲ ಮಳೆಗಾಲ ಪ್ರಾರಂಭವಾದ್ಮೇಲೆ ಮಾಡೋದ? ಅರೇಬಿಕಾ ಆದ್ರೆ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಹೂಮಳೆ ಕೊಡ್ತೀವಿ. ರೋಬೋಸ್ಟ್ ಆದ್ರೆ ಫೆಬ್ರವರಿಯಿಂದಾನೇ ಸ್ಟಾರ್ಟ್ ಮಾಡ್ತೀವಿ ಹೂಮಳೆ. ಹಾಗೆ ಹಿಮ್ಮಳೆ ಮಾರ್ಚ್ ಏಪ್ರಿಲ್ ಅಲ್ಲೆಲ್ಲ ಮುಗ್ದು ಹೋಗುತ್ತೆ. ಒಂದ್ಸರಿ ಹಿಮ್ಮಳೆ ಮುಗ್ದಾದ್ಮೇಲೆ ಈ ತರದ ರೆಕ್ಕೆಗಳೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚಿಗುರು ಇರ್ಬೋದು, ಕಂಬ ಚಿಗುರುಗಳು ಇರ್ಬೋದು. ಏನಂತಂದ್ರೆ ನಮ್ಮ ಕಾಫಿಯಲ್ಲಿ 2 ತರದ ಒಂದು ಫೇಸ್ ಇದೆ, ಗ್ರೋತ್ ಫೇಸಸ್ ಅಂತ ಕರಿತೀವಿ, ಬೆಳವಣಿಗೆಯ ಒಂದು ಹಂತಗಳು ಅಂತ ಕರಿತೀವಿ. ಇದು ಹೂಮಳೆ ಮತ್ತೆ ಹಿಮ್ಮಳೆ ಬಿದ್ದಾದ್ಮೇಲೆ ಮಳೆಗಾಲ ಶುರು ಆಗೋವರೆಗೂ ಬರುವಂತ ಹಂತ ಏನಿದೆ ಇದಕ್ಕೆ ಸ್ಲೋ ಗ್ರೋತ್ ಫೇಸ್ ಅಂತ ಕರಿತೀವಿ. ನಿಧಾನವಾಗಿ ಬೆಳತಕ್ಕಂತ ಒಂದು ಹಂತ ಅಂತ ಕರಿತೀವಿ. ಇವಾಗ ರೆಕ್ಕೆಗಳು ಅವಾಗವಾಗ ಬರ್ತಾ ಇರುತ್ತೆ, ಹಾಗೂ ಅದ್ರ ಗ್ರೋತ್ ತುಂಬಾ ನಿಧಾನ ಇರುತ್ತೆ. ಇನ್ನು 2ನೇ ಫೇಸ್ ಅಂತಂದ್ರೆ ಅದು ರ್ಯಾಪಿಡ್ ಫೇಸ್ ಅಂತ ಕರಿತೀವಿ. ಆ ರ್ಯಾಪಿಡ್ ಫೇಸ್ ಸ್ಟಾರ್ಟ್ ಆಗೋದು ನಮಗೆ ಆಗಸ್ಟ್ ಇಂದ, ಜುಲೈ ಎಂಡ್ ಅಥವಾ ಆಗಸ್ಟ್ ಇಂದ ರೆಕ್ಕೆಗಳ ಅಥವಾ ಫಸಲ್ ಕೊಡ್ತಕ್ಕಂತ ರೆಕ್ಕೆಗಳ ಬೆಳವಣಿಗೆ ತುಂಬಾ ಶೀಘ್ರವಾಗಿರುತ್ತೆ. ಇಂಥ ಒಂದು ಹಂತದಲ್ಲಿ ರೆಕ್ಕೆಗಳನ್ನ ನೋಡ್ಕೊಂಡು ಯಾವ್ಯಾವ್ದು ರೆಕ್ಕೆ ಬಲಿಷ್ಠ ಇದೆ, ಯಾವ್ಯಾವ್ದು ವೀಕ್ ಇದೆ, ಯಾವ್ದು ಇಳುವರಿ ಕೊಡುತ್ತೆ ಕೊಡಲ್ಲ, ಹಾಗೆ ಗಿಡದ ಯಾವ ಭಾಗದಲ್ಲಿ ರೆಕ್ಕೆಗಳಿದೆ, ಇನ್ನು ಯಾವ ಭಾಗದಲ್ಲಿ ರೆಕ್ಕೆಯನ್ನ ಬಿಟ್ಕೋಬೇಕು. ನಾನು ಹೇಳ್ದಂಗೆ ಸರ್, ಒಂದೊಂದು ಗಿಡಕ್ಕೆ ಒಂದೊಂದು ತರಹದ ಕಪಾತ್ ಮಾಡಬೇಕಾಗುತ್ತೆ, ಒಂದೊಂದು ತರಹದ ಕಸಿಯನ್ನ ಮಾಡಬೇಕಾಗುತ್ತೆ. ಎಲ್ಲ ಗಿಡಕ್ಕೂ ಒಂದೇ ಸಮನಾದ ಕಸಿಯನ್ನ ಮಾಡಲಿಕ್ಕೆ ಆಗಲ್ಲ. ಆ ಗಿಡನ ಪರಿಸ್ಥಿತಿ, ಆ ಗಿಡದ ವಯಸ್ಸಿರ್ಬೋದು, ಆ ಗಿಡದ ಆಕಾರವನ್ನ ನೋಡ್ಕೊಂಡು ನಾವು ಕಸಿಯನ್ನ ಮಾಡ್ಕೋಬೇಕಾಗುತ್ತೆ. ತೋಟಕ್ಕೆಲ್ಲ ವಿಸಿಟ್ ಕೊಟ್ಟಾಗ ಒಂದೊಂದು ಗಿಡದಲ್ಲಿ
ಒಂದು ಸೈಡ್ ಮಾತ್ರ ರೆಕ್ಕೆಗಳು ಇರುತ್ತೆ, ಇನ್ನೊಂದು ಸೈಡ್ ರೆಕ್ಕೆಗಳೇ ಇರಲ್ಲ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕಂಬಚಿಗರನ್ನು ಬಿಟ್ಕೋಬೇಕು. ಯಾವ ಸೈಡ್ ರೆಕ್ಕೆಗಳು ಇಲ್ವೋ ಆ ಸೈಡು ನಾವು ಕಂಬಚಿಗರನ್ನು ಬಿಟ್ಕೊಂಡು ಅದನ್ನ ಸಣ್ಣ ಗಿಡವಾಗಿ ರೆಂಬೆಯಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆ ಥರ ಪ್ರಯತ್ನ ಪಟ್ಟಾಗೆ ಇಡೀ ಗಿಡನೇ ಕವರ್ ಆಗಿ ಬಿಡುತ್ತೆ. ಸೊ ಒಂದೇ ಭಾಗದಲ್ಲಿ ಇಳುವರಿಯನ್ನ ತಗೊಳ್ಳೋಕ್ಕಿಂತ ಬದಲು ಸುತ್ತಮುತ್ತಲು ಅಥವಾ ಪ್ರತಿ ಪೊದೆ ಆಕಾರದಲ್ಲಿ ಆ ಗಿಡದ ಎಲ್ಲಾ ಮೂಲೆಯಲ್ಲೂ ಅಥವಾ ಎಲ್ಲಾ ರೆಕ್ಕೆಗಳಿಂದನೂ ನಾವು ಫಸಲನ್ನ ಕೊಯ್ಯೋದೇ ಆದರೆ ನಮಗೆ ಹೆಚ್ಚಿನ ಇಳುವರಿಯನ್ನ ಪಡಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು ವಿಷಯ ಕೇಳ್ತಾ ಇರ್ತೀವಿ ಸಾಧಾರಣವಾಗಿ, ಈ ವಯಸ್ಸಾದಂಥ ಮರಗಳನ್ನು ಪುನರುತ್ಥಾನ ಮಾಡೋದು ಅಂತ. ಹೌದು ಸರ್. ಈ ಒಂದು ಕ್ರಮದ ಬಗ್ಗೆ ಮತ್ತೆ ಇಲ್ಲಿ ಆಗುವಂಥ ಕಫಾತ್ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಪುನರುತ್ಥಾನ ಅಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ರೆಜ್ಯುವಿನೇಷನ್ ಪ್ರೂನಿಂಗ್ ಅಂತ ಹೇಳಿ, ಅಥವಾ ಪುನರುತ್ಥಾನ, ಪುನರ್ಯೌವನ, ಮತ್ತೆ ಅದನ್ನ ದಾರಿಗೆ ತರೋದು ಅಥವಾ ಅದನ್ನ ಹೊಸ ಒಂದು ಶೇಪಿಗೆ ತರೋದು, ಮತ್ತೆ ಅದು ಮತ್ತೆ ಉತ್ಪಾದನೆಯನ್ನ ಮಾಡೋದಕ್ಕೆ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು. ಹೇಗೆಲ್ಲ ಮಾಡ್ಬೋದು ಅಂತಂದ್ರೆ ಈ ಒಂದು ಪುನರುತ್ಥಾನ ಕಸಿ ಅಥವಾ ಕಪಾತನ್ನ ಯಾವ ತರಹದ ಗಿಡಗಳಿಗೆ ಮಾಡಬೇಕು ಅಂತಂದ್ರೆ ಸರ್, ಈಗ ನೋಡಿ ನಮ್ಮ ಕಾಫಿ ತೋಟದಲ್ಲಿ ಮರ ಕಸಿಯನ್ನ ಮಾಡ್ತಾ ಇರ್ತೀವಿ, ಮರ ಕಪಾತನ್ನ ಮಾಡ್ತಾ ಇರ್ತೀವಿ. ಆ ಒಂದು ಮರಕಸೆ ಅಥವಾ ಮರ ಕಪಾತ್ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ರೆಂಬೆಗಳು, ಕೊಂಬೆಗಳು ಆ ಗಿಡದ ಮೇಲೆ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿದ್ದಾಗ ಗಿಡದ ಎಲ್ಲ ಪಾರ್ಟ್ಸ್ಗಳು ಅಥವಾ ಪ್ರಾಥಮಿಕ ಹಂತದ ರೆಕ್ಕೆಗಳಿರ್ಬೋದು, ದ್ವಿತೀಯ ಹಂತದ ರೆಕ್ಕೆಗಳಿರ್ಬೋದು, ಅಥವಾ ಇನ್ಯಾವುದೋ ರೆಕ್ಕೆಗಳಿರ್ಬೋದು, ಆ ರೆಕ್ಕೆಗಳು ಎಲ್ಲ ಕೆಳಗೆ ಬಿದ್ದೋಗುತ್ತೆ, ಮುರಿದೋಗುತ್ತೆ. ಸೊ ಹೀಗಾಗಿ ಗಿಡದ ಶೇಪೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಇದು ಒಂದು ಹಂತ. ಇನ್ನೊಂದು ಸ್ಟೇಜ್ ಅಂತ ಬಂದಾಗ ತುಂಬ ವೀಕ್ ಆಗಿರುವಂಥ ಗಿಡಗಳು, ತುಂಬ ಹಳೆ ಗಿಡಗಳು, ಆ ಗಿಡಗಳಲ್ಲಿ ಯಾವುದೇ ಥರನಾದ ರೆಕ್ಕೆಗಳು ವರ್ಷ ಬರ್ತಾನೆ ಇಲ್ಲ ಅಂತ ಅನ್ನೋ ಗಿಡಗಳು, ಇಳುವರಿ ತುಂಬ ಕುಂಠಿತವಾಗಿ ಅನ್ನೋಂಥ ಗಿಡಗಳು, ಈ ಥರದ ಒಂದು ಗಿಡಗಳು ಒಂದು ಸ್ಟೇಜ್ ಇದು. ಸೊ ಈ ಒಂದು 2 ಹಂತದಲ್ಲಿ ಅಂತಂದ್ರೆ ಮರ ಕಪಾತಿನ ಕೊಂಬೆಗಳು ಬಿದ್ದು ಮುರಿದೋಗಿರುವಂಥ ಗಿಡ ಒಂದು, ಇನ್ನೊಂದು ತುಂಬಾ ವೀಕ್ ಆಗಿ ಅಥವಾ ವಯಸ್ಸಾದ್ಮೇಲೆ ಇಳುವರಿ ಕಡಿಮೆ ಮಾಡಿರುವಂಥ ಗಿಡ ಒಂದು. ಈ 2 ಥರದ ಗಿಡನ ನಾವು ಪುನರುತ್ಥಾನದ ಕಸಿ ಅಥವಾ ಕಪಾತಿಗೆ ಅಥವಾ ರೆಜುನ್ಯೂಯೇಷನ್ ಪ್ರೂನಿಂಗ್ಗೆ ಆಯ್ಕೆ ಮಾಡ್ಕೋಬಹುದು. ಈ ತರ ಆಯ್ಕೆ ಮಾಡ್ಕೊಂಡು ಏನ್ ಮಾಡ್ಬೇಕಂತಂದ್ರೆ ಬುಡದಿಂದ 1 ಅಡಿ ಅಂದ್ರೆ 30 ಸೆಂಟಿಮೀಟರ್ ಅಂತರದಲ್ಲಿ ಇದನ್ನ ಓರೆ ಆಕಾರದಲ್ಲಿ ಅಂದ್ರೆ 45 ಡಿಗ್ರಿ ಆಂಗಲ್ ಅಂತ ನಾವು ಕರಿತೀವಿ, ಓರೆ ಆಕಾರದಲ್ಲಿ ಕತ್ತರಿಸಬೇಕು. ಅದಕ್ಕೆ ನಾವು ಕಾಲರ್ ಪ್ರೂನಿಂಗ್ ಅಂತಾನು ಕರಿತೀವಿ. ಕತ್ತರಿಸುವಂತ ಸಮಯ ಅಂತಂದ್ರೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಇದನ್ನ ಸಜೆಸ್ಟ್ ಮಾಡ್ತೀವಿ. ಅದೇ ತರನಾಗಿ ಇದನ್ನು ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶ ಇರಬೇಕು. ತೇವಾಂಶನ ನೋಡಿಕೊಂಡು ನಾವು ಇದನ್ನ 1 ಅಡಿ ಬಿಟ್ಟು ಓರೆ ಆಕಾರದಲ್ಲಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಬೋಡೋ ಪೇಸ್ಟ್ ಅನ್ನು ಅಂಟಿಸ್ಬೇಕು. ಹೇಗಿದ್ರು ಬೋಡೋ ದ್ರಾವಣನ ಎಲ್ಲ ಬೆಳೆಗಾರರು ಮಾಡ್ತಾ ಇರ್ತಾರೆ. ಈ ಬೋಡೋ ಪೇಸ್ಟ್ ಮಾಡಬೇಕು ಅಂತಂದ್ರೆ 1 kg ಕಾಫರ್ ಸಲ್ಫೇಟು, 1 kg ಲೈಮು, 4.5 ಲೀಟರ್ ನೀರಿನಲ್ಲಿ ಕರಗಿಸ್ಬಿಟ್ಟು ಅದನ್ನ ಪೇಸ್ಟ್ ತರ ಮಾಡಿಕೊಂಡು ಅದನ್ನ ಕತ್ತರಿಸಿದ ಭಾಗಕ್ಕೆ ಹಚ್ಚಬೇಕಾಗುತ್ತೆ. ಈ ತರ ಹಚ್ಚೋದ್ರಿಂದ ಅದು ಡ್ರೈ ಆಗೋದು ಅಥವಾ ಬೇರೆ ತರ ಯಾವ್ದಾದ್ರು ಕೀಟ ಬಂದು ರೋಗ ಬರೋದು ಇವೆಲ್ಲ ಸಮಸ್ಯೆಗಳನ್ನ ಪರಿಹರಿಸುತ್ತೆ. ಕಾಲರ್ ಪ್ರೂನಿಂಗ್ ಮಾಡಿ ಆದ್ಮೇಲೆ 15 ದಿನದಿಂದ ಹೊಸ ಚಿಗುರುಗಳು ಅಂದ್ರೆ ಕಂಬ ಚಿಗುರುಗಳು ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. 7 ರಿಂದ 8 ಕಂಬ ಚಿಗುರುಗಳು ಅದರಲ್ಲಿ ಕಾಣಬಹುದು. ಅದಾದ್ಮೇಲೆ ದಷ್ಟಪುಷ್ಟವಾದ ಆರೋಗ್ಯಕರವಾದ 2 ರಿಂದ 3 ಕಂಬ ಚಿಗುರುಗಳನ್ನ ಬಿಟ್ಕೋಬೇಕಾಗುತ್ತೆ. ಮೊದಲನೇ ಹಂತದಲ್ಲಿ ಬಿಟ್ಕೋಬೇಕಾಗುತ್ತೆ. ಆಮೇಲೆ ದಿನ ಕಳೆದಂಗೆ ಆ 2 ರಿಂದ 3 ರೆಕ್ಕೆಗಳಲ್ಲಿ ಯಾವ್ದಾದ್ರು 1 ಕಂಬ ಚಿಗುರನ್ನ ಬಿಟ್ಕೊಂಡು, ಒಂದೇ ಕಂಬ ಚಿಗುರು ಬಿಟ್ಕೊಂಡಾಗ ಏನೋ ಒಂದು ಕಾರಣದಿಂದ ಡ್ಯಾಮೇಜ್ ಆಗಿಬಿಟ್ರೆ ಅದು ಕಂಬ ಚಿಗುರು ಕೂಡ ಹೋಗ್ಬಿಡುತ್ತೆ. ಸೊ ಆ ಒಂದು ಮುನ್ನೆಚ್ಚರಿಕೆಯನ್ನು ನಾವು ವಹಿಸ್ಕೋಬೇಕಂತಂದ್ರೆ ಮೊದಲನೇ ಒಂದು ಹಂತದಲ್ಲಿ 2 ರಿಂದ 3 ಬಿಟ್ಕೋಬೇಕು. ಆಮೇಲೆ ಆಲ್ರೆಡಿ ಎಲ್ಲ ಬೆಳೆದಾಗಿದೆ ಇನ್ನೇನು ಅಂತ ಅನ್ನೋ ಟೈಮಲ್ಲಿ 1 ಕಂಬ ಚಿಗುರನ್ನ ಬಿಟ್ಕೊಂಡು ಅದನ್ನೇ ಒಂದು 3.5 4 ಅಡಿಗೆ ಕಟ್ ಮಾಡಿ ಸಣ್ಣ ಗಿಡವಾಗಿ ಮಟ್ಟ ಮಾಡಿಬಿಟ್ಟು ಹೊಸ ಗಿಡ ತರ ಅದನ್ನ ಪುನರುತ್ಥಾನ ಮಾಡಬಹುದು. ಆತ್ಮೀಯ ರೈತ ಬಾಂಧವರೇ, ಈ ಕಾಫಿ ಬೆಳೆನಲ್ಲಿ ಕಫಾತನ್ನ ಹೇಗೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8277619897. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8277619897. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದುವರೆಗೂ ಈ ಕಾಫಿ ಬೆಳೆನಲ್ಲಿ ಗಿಡ ಕಫಾತು ಅಥವಾ ಈ ಗಿಡ ಕಸಿಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು.
ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ.